ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ದೆಹಲಿಯ ಜಂತರ್ ಮಂತರ್ ಮೈದಾನದಲ್ಲಿ ನಡೀತಾ ಇರುವ ಕಾಕ್ರೋಚ್ ಪಾರ್ಟಿಯ ಹೋರಾಟ ರಾಜಕೀಯ ಪ್ರೇರಿತವಾಗಿದೆ ಅಂತ ಆರೋಪಿಸಿ ಪ್ರಧಾನಿ ಮೋದಿಜಿ ಅವರ ನಿವಾಸದ ಬಳಿ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ ಘಟನೆಯನ್ನು ಖಂಡಿಸಿ ಬಿಜೆಪಿ ಪಕ್ಷದಿಂದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಲಾಯಿತು. ಪ್ರತಿಭಟನೆಯಲ್ಲಿ ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ ಶಂಕರಪ್ಪ ಅವರು ಮಾತನಾಡಿದರು. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನು ಚುನಾವಣೆಯಲ್ಲಿ ಸೋಲಿಸಲು ಆಗದೆ ನಿರಾಶರಾಗಿ ಸರ್ಕಾರವನ್ನು ಪತನಗೊಳಿಸಲು ಯುವಕರನ್ನ ಎತ್ತಿಕಟ್ಟು ಹೋರಾಟ ಮಾಡ್ತಿದ್ದಾರೆ ಅಂತ ಹೇಳಿದರು. ರಾಜಕೀಯ ಲಾಭ ಪಡೆಯಲು ಇತರೆ ವಿರೋಧ ಪಕ್ಷಗಳು ಕೈಜೋಡಿಸಿವೆ. ಕಾಕ್ರೋಚ್ ಪಾರ್ಟಿಯ ಹೆಸರಿನಲ್ಲಿ ನಡೀತಾ ಇರುವ ಹೋರಾಟದ ಹಿಂದೆ ಕಾಣದ ಕೈಗಳು ಕೆಲಸ ಮಾಡ್ತಾ ಇವೆ, ಅವರಿಗೆ ವಿದೇಶದಿಂದ ಹಣ ಬರ್ತಾ ಇದೆ ಅಂತ ಆರೋಪಿಸಿದ್ರು. ಪ್ರತಿಭಟನೆಯಲ್ಲಿ ಮಾಜಿ ಸಂಸದ ಬಿಎ ನಾಯಕ್, ಮಾಜಿ ಶಾಸಕ ಬಸನಗೌಡ ಬ್ಯಾಗವಾಟ್, ಬಿಜೆಪಿ ಜಿಲ್ಲಾಧ್ಯಕ್ಷ ವೀರನಗೌಡ ಲೇಖಿಹಾಳ್, ಕರಿಯಪ್ಪ ಜಂಬಣ್ಣ, ನೀಲ್ಗಲ್, ರವೀಂದ್ರ ಜಾಲ್ದಾರ್, ನಾಗರಾಜ್ ಬಲ್ಕಿ, ರಾಜ್ಕುಮಾರ್, ರಾಘವೇಂದ್ರ ಹಟ್ಕೂರ್, ವಿಜಯಕುಮಾರ್ ಸಜ್ಜನ್, ಅಂಬರೀಶ್ ಪಾಟೀಲ್, ಕೆಆರ್ ಪಾಟೀಲ್, ಶಂಕರ್ ರೆಡ್ಡಿ, ಅಂಜನೇಯ ಕಡ್ಕೋಲ್, ರೂಪಾ ಶ್ರೀನಿವಾಸ್ ನಾಯಕ್, ಮೌನೇಶ್ ಇತರರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಸರ್ಕಾರಕ್ಕೆ बोलो भारत माता की, बोलो भारत माता की, भारत माता की, संविधान विरोधी सरकार के, राहुल गांधी के, प्रियंका गांधी के, विरोधी कांग्रेस पक्ष के, संविधान विरोधी कांग्रेस पक्ष के, गुंडागढ़ कांग्रेस सरकार के, ಪಕ್ಷಕ್ಕೆ ವಿರೋಧಿ ಪ್ರಿಯಾಂಕಾ ಖರ್ಗೆ ಸಂವಿಧಾನ ವಿರೋಧಿ ರಾಹುಲ್ ಗಾಂಧಿಗೆ ಧಿಕ್ಕಾರ ಧಿಕ್ಕಾರ ಧಿಕ್ಕಾರ. ದೇಶದಲ್ಲಿ ಅರಾಜಕತೆ ಸೃಷ್ಟಿಸಿರುವ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ನ ಬುಡಿಯ ರೌಡಿಗಳಿಗೆ ಅಂಜೋದಿಲ್ಲ ಅಂಜೋದಿಲ್ಲ, ಕಾಂಗ್ರೆಸ್ನ ಬುಡಿಯ ರೌಡಿಗಳಿಗೆ ಅಂಜೋದಿಲ್ಲ ಅಂಜೋದಿಲ್ಲ. ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ, ನರೇಂದ್ರ ಮೋದಿಜಿ ಅವರಿಗೆ ಮೋದಿ 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 ಮೋದಿ. ಕಾಂಗ್ರೆಸ್ ಪಕ್ಷದ ಪುಡಿರೌಡಿಗಳಿಗೆ ಧಿಕ್ಕಾರ, ಕಾಂಗ್ರೆಸ್ ಪಕ್ಷದ ಗೂಂಡಾಗಿರಿಗೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ರಾಷ್ಟ್ರ ವಿರೋಧಿ ಶಕ್ತಿಗಳ ಕುಮ್ಮಕ್ಕು ನೀಡುತ್ತಿರುವ ರಾಹುಲ್ ಯಾತಕ ಪ್ರತಿಭಟನಾ ಅಂತಕ್ಕಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ. ಇವತ್ತು ಇಡೀ ದೇಶದೊಳಗ ಒಂದು ಅರಾಜಕತವನ್ನು ಎಬಸಬೇಕು ಅಂತಕ್ಕಂಥ ಉದ್ದೇಶದಿಂದ ಕಾಂಗ್ರೆಸ್ಸು ಮತ್ತು ಇತರ ಕೆಲವು ಪಕ್ಷಗಳು ಇವರಿಗೆ ಎಲ್ಲರಿಗೂ ನಾವೊಂದು ಸ್ವಲ್ಪ ಯೋಚನೆ ಮಾಡಿದರೆ ಅಂತಾರಾಷ್ಟ್ರೀಯ ಷಡ್ಯಂತರ ಇದರೊಳಗೆ ಇದೆ.
ಈಗ ನಿನ್ನೆ ನಾನು ಇಂಟರ್ವ್ಯೂದಲ್ಲಿ ನೋಡ್ತಾ ಇದ್ದೆ, ಒಬ್ಬನು ಆಸ್ಟ್ರೇಲಿಯಾದಿಂದ ಬಂದನ, ಅವ್ರಿಗೆ 1 ಲಕ್ಷ ರೂಪಾಯಿ ಕೊಟ್ಟಾರಂತ ಆಸ್ಟ್ರೇಲಿಯಾದಿಂದ ಬಂದವನಿಗೆ. ಈ ತರ ದುಡ್ಡು ಕೊಡಿಸಿ ಬೇರೆ ಬೇರೆ ಕಡೆಯಿಂದ ಜನರನ್ನು ತರಿಸ್ತಕ್ಕಂಥದ್ದು ನಡೆದಿದೆ. ಇದು ವಿದ್ಯಾರ್ಥಿಗಳ ಪ್ರತಿಭಟನೆ ಅಲ್ಲ. ತಾವುಗೆಲ್ಲರಿಗೂ ಗೊತ್ತಿರಬೇಕು, ವಿದ್ಯಾರ್ಥಿಗಳು ಬಹಳ ಬೆರಳು ಎಣಿಸುವಷ್ಟು ಮಾತ್ರ ಯಾರನ್ನು ಮೂರ್ಖ ಮಾಡಿ ಅಲ್ಲಿ ಕರ್ಕೊಂಡು ಬಂದಾರ ಅವರು ಮಾತ್ರ ಅದರೊಳಗೆ ಇದ್ದಾರೆ. ಆದರೆ ಉಳಿದದೆಲ್ಲ ಗುಂಡಾಗಳು, ಬೇರೆ ಬೇರೆಯಿಂದ ಬಂದಿರತಕ್ಕಂಥವರು, ರಾಜಕೀಯ ಬಾಳೆ ಬೇಯಿಸ್ಕೊಳ್ತಕ್ಕಂಥ ಜನ ಆ ಒಂದು ಪ್ರತಿಭಟನಾ ಡೆಲ್ಲಿ ಒಳಗೆ ಪ್ರತಿಭಟನೆ ಮಾಡಿ ಯಾತಕ್ಕೋಸ್ಕರ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನೀವು? ನೀಟ್ ಪರೀಕ್ಷೆ ಲೀಕ್ ಆಗ್ಯದ. ಅರೆ ಇದೇನು ಮೊದಲನೇ ಸರ ಹಿಂದೂಸ್ತಾನದೊಳಗ ಪರೀಕ್ಷೆ ಲೀಕ್ ಆಗೋದು? ನಿಮ್ಮ ಸಿದ್ದರಾಮಯ್ಯ ಸರ್ಕಾರದೊಳಗ ಆ ಕಿಮ್ಮನ್ ಎಜುಕೇಶನ್ ಮಿನಿಸ್ಟರ್ ಇದ್ದ, ಕೆಮಿಸ್ಟ್ರಿ ಪರೀಕ್ಷಾ ಒಂದ್ಸಲ ಲೀಕ್ ಆಯ್ತು, ಮತ್ತೆ ಬಿಟ್ಟರು, ಮತ್ತೆ ಲೀಕ್ ಆಯ್ತು. ಇದು ಎಲ್ಲ ಇಲ್ಲೇ ಕಾಂಗ್ರೆಸ್ ಸರ್ಕಾರದೊಳಗ ನಡೆದಿರ್ತಕ್ಕಂಥ ಹಲವಾರು ಇದನ್ನು ಮುಚ್ಚಿಟ್ಟು ಯಾವುದೋ ಒಂದು ನೆವ ತಗೊಂಡು ಯಾವಾಗ ಆಯ್ತಿದು? ಈಗ 1 ತಿಂಗಳ ಗಟ್ಟಲೆ ಆಯ್ತಿದ್ದು. ಹಾಗೆ ನೀವು ಪ್ರತಿಭಟನಾ ನಿನ್ನೆ ಇವತ್ತು ಮಾಡ್ತಾ ಇದ್ದಾರೆ. ಏನಾಗಿತ್ತು? ಅವತ್ತೇ ನೀವು ತುಂಬ್ಕೋಬೇಕಾಗಿತ್ತು, ಅವತ್ತೇ ಕೇಳಬೇಕಾಗಿತ್ತು. ಇವತ್ತು ಇದು ರಾಜಕೀಯ ಉದ್ದೇಶಕ್ಕಾಗಿ ಭಾರತೀಯ ಜನತಾ ಪಾರ್ಟಿ ವಿರುದ್ಧ ಹೊರಟಿರ್ತಕ್ಕಂಥ ಪ್ರತಿಭಟನೆ ಹೊರತು ವಿದ್ಯಾರ್ಥಿಗಳಿಗೆ ಅಲ್ಲ.